ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಪ್ರಕರಣದಿಂದ ಎಚ್ಚೆತ್ತ ಶಿಕ್ಷಣ ಇಲಾಖೆ. ರಾಜ್ಯದ ಶಾಲಾ ಮಕ್ಕಳಿಗೆ ಚಿಕ್ಕಿ ವಿತರಣೆ ಬಂದ್. ಕೊಬ್ಬು ಸಕ್ಕರೆ ಹೆಚ್ಚಿನ ಪ್ರಮಾಣದಲ್ಲಿರುವ ಕಾರಣ ಕ್ರಮ. ಮಾರ್ಚ್ ತಿಂಗಳ ನಂತರ ಸಚಿವ ಸಂಪುಟಕ್ಕೆ ಸಿದ್ದರಾಮಯ್ಯ ಸರ್ಜರಿ. ಕ್ಯಾಬಿನೆಟ್ ವಿಸ್ತರಣೆ ಸುಳಿವು ಕೊಟ್ಟ ವಿನಯ್ ಕುಲಕರ್ಣಿ. ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ವಿಶ್ವಾಸ. ಸದ್ದಿಲ್ಲದೆ ದೆಹಲಿಗೆ ಪ್ರಯಾಣ ಬೆಳೆಸಲು ಸಜ್ಜಾದ ಡಾಕ್ಟರ್ ಜಿ ಪರಮೇಶ್ವರ್. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಬೆನ್ನಲ್ಲೇ ಇವತ್ತು ಡೆಲ್ಲಿ ಟೂರ್. ಹೈಕಮಾಂಡ್ ಭೇಟಿ ವೇಳೆ ಹಲವು ವಿಚಾರ ಪ್ರಸ್ತಾಪಕ್ಕೆ ಪ್ಲಾನ್. ಅನ್ನಭಾಗ್ಯ ಅಕ್ಕಿ ಹಣ ಹಾಕೋದಕ್ಕೆ ವಿಳಂಬ. 2 ತಿಂಗಳ ಹಣ ಮಾತ್ರ ಬಾಕಿ ಇದೆ. ಇನ್ಮೇಲೆ ಪ್ರತಿ ತಿಂಗಳು ಹಾಕ್ತೀವಿ. ಆಹಾರ ಸಚಿವ ಮುನಿಯಪ್ಪ ಮಾಹಿತಿ. ಉಸಿರು ಕೊಟ್ಟವನ ಉಸಿರನ್ನೇ ನಿಲ್ಲಿಸಿದ ಪಾಪಿ. ಎಣ್ಣೆ ಡ್ರಗ್ಸ್ ಬಿಟ್ಬಿಡು ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ತಂದೆ ಎದೆಗೆ ಇರಿದ ಪುತ್ರ. ಆರೋಪಿ ಬಂಧಿಸಿದ ಬ್ಯಾಡರಹಳ್ಳಿ ಪೊಲೀಸರು. ಅಪ್ರಾಪ್ತ ಬಾಲಕಿಯ ಜೊತೆ ಪ್ರೀತಿ. ಆಕೆ ಕೇಳಿದ್ದನ್ನೆಲ್ಲ ಕೊಡಿಸೋದಕ್ಕೆ ಮನೆಗಳ್ಳತನ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪೊಲೀಸರಿಂದ ಲವರ್ ಬಾಯ್ ನಾಗೇಂದ್ರ ಅರೆಸ್ಟ್. ಆನೇಕಲ್ ತಾಲೂಕಿನ ಯಾರಂಡಹಳ್ಳಿಯಲ್ಲಿ 2 ಅನುಮಾನಾಸ್ಪದ ಸಾವು. ಮೃತದೇಹ ಪತ್ತೆಯಾಯಿತು. ಸಿರೆಂಜ್ ಮಾದಕ ವಸ್ತು ಸೇವನೆಯಿಂದ ಸಾವು ಶಂಕೆ. ಡಿವೈಎಸ್ಪಿ ಮೋಹನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ. ಮುಳ್ಳಯ್ಯನಗಿರಿ ಐಡಿ ಪೀಠಾಶ್ ಗಿರೀಶ್ ಶ್ರೇಣಿಯಲ್ಲಿ ಕಾಡ್ಗಿಚ್ಚು. ಗಾಳಿಯ ರಭಸಕ್ಕೆ ಮತ್ತಷ್ಟು ವ್ಯಾಪ್ತಿಸಿಕೊಳ್ಳಿರುವ ಅಗ್ನಿಯ ಕೆನ್ನಾಲಿಗೆ. ಬೆಂಕಿ ನಂದಿಸಲು ಅರಣ್ಯ ಇಲಾಖೆಯ ಹರಸಾಹಸ. ಬೆಡ್ಶೀಟ್ ಅಂಗಡಿಯಲ್ಲಿ ಅಗ್ನಿ ಅವಘಡ. ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಬೆಂಕಿ ಹೊತ್ತಿಕೊಂಡ ಶಂಕೆ. ಶೆಡ್ನಲ್ಲಿದ್ದ ಸಿಲಿಂಡರ್ ಸ್ಫೋಟಿಸಿರುವುದರಿಂದ ಹೆಚ್ಚಿದ ತೀವ್ರತೆ. ಬೆಂಕಿ ನಂದಿಸಲು ಹರಸಾಹಸ ಪಟ್ಟ ಅಗ್ನಿಶಾಮಕ ಸಿಬ್ಬಂದಿ. ನೀರಿನ ಪೋಲು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿ ದಂಡಾಸ್ತ್ರ. ಕುಡಿಯುವ ನೀರನ್ನ ಅನ್ಯ ಉದ್ದೇಶಕ್ಕೆ ಬಳಸಿದ್ರೆ ಕ್ರಮ. ನೀರು ವೇಸ್ಟ್ ಮಾಡೋರಿಗೆ 5,000 ರೂಪಾಯಿ ದಂಡ ವಿಧಿಸಲು ನಿರ್ಧಾರ. ಧಾರವಾಡದಲ್ಲಿ ಮನೆಯಿಂದ ಶಾಲೆಗೆ ಹೋಗಿದ್ದ 3 ಬಾಲಕಿಯರು ನಾಪತ್ತೆ. ಸಂಜೆಯಾದರೂ ಮನೆಗೆ ಬಾರದೆ ಇದ್ದಾಗ ಪೋಷಕರಿಂದ ಹುಡುಕಾಟ. ನೇಹಾ, ಫಾತಿಮಾ, ರಮೇಜಾ ಹುಡುಕಿಕೊಡುವಂತೆ ದೂರು. ತಾಲೂಕು ಪಂಚಾಯಿತಿ ಇಒ ಲಾರಿ ಡ್ರೈವರ್ ಮಾರಾಮಾರಿ. ಯನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರಿನ ನಡು ರಸ್ತೆಯಲ್ಲಿ ಹೊಡೆದಾಟ. ಗಲಾಟೆ ಬಿಡಿಸಲು ಬಂದವರ ಮೇಲೂ ಇಒ ಹಲ್ಲೆ. ಮೋದಿ ಟೀಕಿಸೋ ಭರದಲ್ಲಿ ಎಡವಟ್ಟು. ಬ್ಯಾನ್ ಆದ ಚೀನಿ ಡ್ರೋನ್ ಹಾರಿಸಿದ ರಾಹುಲ್ ಗಾಂಧಿ. ಭಾರತದ ಡ್ರೋನ್ ಉದ್ಯಮಕ್ಕೆ ಅವಮಾನ ಅಂತ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಆಕ್ರೋಶ. ದೆಹಲಿಗೆ ಆಗಮಿಸಿದ ಕತಾರ್ ರಾಜ ಶೇಖ್ ತಮೀಮ್ ಬಿನ್ ಅಹ್ಮದ್ ಅಲ್ ಥಾನಿ. ಶಿಷ್ಟಾಚಾರ ಬದಿಗೊತ್ತಿ ಖುದ್ದು ಮೋದಿಯಿಂದಲೇ ಸ್ವಾಗತ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಸಾಥ್. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರೋಧದ ನಡುವೆಯೂ ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆ. ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ನೇಮಕ. ವಿವೇಕ್ ಜೋಶಿಗೂ ಒಲಿದ ಉನ್ನತ ಹುದ್ದೆ. ಒಂದೇ ₹1 ಮದುವೆ ಆಗಿ ಹೊಸ ದಾಖಲೆ ನಿರ್ಮಿಸಿದ ಹರಿಯಾಣದ ಜೋಡಿ. ತಮ್ಮ ಬಟ್ಟೆಗಳಿಗೆ ತಾವೇ ಖರ್ಚು ಹಾಕಿಕೊಂಡು ವಧು ವರ. ತಂದೆ ಕೊಟ್ಟ ₹1 ಮುಯಿ ಮಾತ್ರ ಖರ್ಚು. ಲಕ್ಷಾಂತರ ರೂಪಾಯಿ ಮದುವೆಗೆ ವ್ಯವಹರಿಸೋರಿಗೆ ಇವರು ಮಾದರಿ. ನಿಯಂತ್ರಣ ತಪ್ಪಿ ಪಾದಚಾರಿಗಳಿಗೆ ಡಿಕ್ಕಿ ಹೊಡೆದ ಕಾರು. 8 ಬೈಕ್ಗಳಿಗೂ ಗುದ್ದಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ತೆಲಂಗಾಣದ ಸೂರ್ಯಪೇಟೆಯಲ್ಲಿ ಭಯಾನಕ ಅಪಘಾತ. ಆಂಧ್ರಪ್ರದೇಶದ ಜಿಬಿಎಸ್ ಸೋಂಕಿನ ಆತಂಕ ಶುರು. ಕಳೆದ 10 ದಿನಗಳಲ್ಲಿ 2 ಬಲಿ. 17 ಜಿಬಿಎಸ್ ಪ್ರಕರಣಗಳು ಪತ್ತೆಯಾಗಿದ್ದು ಎಲ್ಲರ ಮೇಲೂ ನಿಗಾ. ಅಮೆರಿಕ ಆಗ್ನೇಯ ಭಾಗದ ಕೆಂಟಕಿಯಲ್ಲಿ ಕುಂಭದ್ರೋಣ ಮಳೆಯಿಂದ ಹಠಾತ್ ಪ್ರವಾಹ. 15 ಸೆಂಟಿಮೀಟರ್ ಮಳೆಯಿಂದ ವಸ್ತುಗಳೆಲ್ಲ ಜಲಮಯ. ಕನಿಷ್ಠ 10 ಮಂದಿ ಸಾವು, ಹಲವರ ನಾಪತ್ತೆ.
ಎರಡನೇ ಪಂದ್ಯದಲ್ಲೂ ಗೆದ್ದು ಬೀಗಿದ ಆರ್ಸಿಬಿ. ನಮ್ಮವರ ಆಲ್ರೌಂಡ್ ಪ್ರದರ್ಶನಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ತತ್ತರ. 8 ವಿಕೆಟ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿದ ಸ್ಮೃತಿ ಮಂದಾನ ಪಡೆ. ಚಾಂಪಿಯನ್ಸ್ ಟ್ರೋಫಿ ಪಾಲ್ಗೊಳ್ಳುವ 8 ತಂಡಗಳ ಪೈಕಿ 7 ತಂಡಗಳ ರಾಷ್ಟ್ರಧ್ವಜ ಮಾತ್ರ ಹಾರಾಟ. ಭಾರತದನ್ನ ಹಾಕದೆ ಪಾಕಿಸ್ತಾನ ಅಧಿಕ ಪ್ರಸಂಗ. ನಮ್ಮ ದೇಶದಲ್ಲಿ ಆಡ್ತಿರೋ ತಂಡಗಳ ಧ್ವಜ ಮಾತ್ರ ಹಾರಿಸಲಾಗ್ತಿದೆ ಅಂತ ಪಾಕಿಗಳ ಸ್ಪಷ್ಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.